ಪಿಶಾಚಿಯೇ ಶಬ್ದ ಮಾಡುತ್ತಿದೆ ಎಂದು ಅವರಿಬ್ಬರೂ ಮಾತನಾಡಿಕೊಂಡು ಜೋರಾಗಿ ಉಸಿರು ಬಿಡದಂತೆ ಕುಳಿತಿರುವರು. ಆಗ ಹೊರಗಡೆಯಿಂದ ಬಾಗಿಲು ತಟ್ಟಿದ ಶಬ್ದ ಕೇಳಿಬಂತು. ಇಬ್ಬರ ಎದೆಗಳು ಜಲ್ಲೆಂದು ನಡುಗಿತು. ಆಗ ಬಾಗಿಲು ತಟ್ಟಿದ್ದು ಗಂಡು ಪಿಶಾಚಿ. ಈಗ ಬಾಗಿಲು ತಟ್ಟುತ್ತಿರುವುದು ಹೆಣ್ಣು ಪಿಶಾಚಿ. ಉಮಾ, ಗಂಡು ಪಿಶಾಚಿ ಒಳಗೆ ಬಂದಿದೆ, ಹೆಣ್ಣು ಪಿಶಾಚಿ ಬರಲು ಬಾಗಿಲು ತಟ್ಟುತ್ತಿದೆ ಎಂದು ಪಿಸು ಮಾತಿನಲ್ಲೇ ಹೇಳಿದಳು ಸರೋಜಮ್ಮ. ಬಾಗಿಲು ತೆಗಿಬೇಡ ಕಣಮ್ಮ ಎಂದು ಹೇಳಿದಳು ಉಮಾದೇವಿ. ನಾನು ತೆಗಿತೇನೇನಮ್ಮ, ಬಾಗಿಲು ಬಡಿದು ಹಾಗೇ ಹೋಗಬೇಕು. ಅವರು ಮಾತನಾಡುತ್ತಿದ್ದ ಹಾಗೆ ಪುನಃ ಬಾಗಿಲು ಬಡಿದ ಶಬ್ದ ಕೇಳಿತು. ನೋಡಿದೆಯೇನಮ್ಮ ಬಾಗಿಲು ತಟ್ಟೋದು? ನಾನು ತೆಗೆಯೋದಿಲ್ಲ, ಸುಮ್ಮನಿರು ಉಮಾ. ಒಳಗಿರುವ ಪಿಶಾಚಿ ತೆಗೆದರೇನು ಮಾಡೋದಮ್ಮ? ತೆಗೆಯಲಿ ಬಿಡಮ್ಮ, ಈ ಬಾಗಿಲು ತೆಗೆಯೋದು ಬೇಡ. ಮತ್ತೆ ಬಾಗಿಲು ಬಡಿದ ಶಬ್ದ ಕೇಳಿಬಂತು. ಉಮಾ ಉಮಾ ಎಂದು ಅದರ ಸಂಗಡ ಕೂಗಿದ ಧ್ವನಿಯೂ ಕೇಳಿಸಿತು. ದೆವ್ವ ನನ್ನ ಹೆಸರು ಹಿಡಿದು ನನ್ನ ಗಂಡನಂತೆಯೇ ಕೂಗುತ್ತಿದೆಯಲ್ಲಮ್ಮ. ಭೀತಿಯಿಂದ ತಲ್ಲಣಿಸುತ್ತಿದ್ದ ಉಮಾದೇವಿಯು ನುಡಿದಳು. ದೆವ್ವಗಳ ಆಟ ಒಂದೆರಡು ತರಹ ಅಲ್ಲ ಕಣಮ್ಮ, ನೀನು ಮಾತನಾಡದೆ ಸುಮ್ಮನಿರು, ತಾಯಿಯು ಮಗಳಿಗೆ ಎಚ್ಚರಿಸಿದಳು. ಉಮಾದೇವಿಯು ಪ್ರತಿಯಾಡದೆ ತಲೆಯಾಡಿಸಿದಳು. ಬಾಗಿಲನ್ನು ಪುನಃ ಬಲವಾಗಿ ತಟ್ಟಿದ ಬಡಿತದೊಂದಿಗೆ ದೊಡ್ಡ ದನಿಯಲ್ಲಿ ಉಮಾ ಉಮಾ ಎಂದು ಕೂಗಿದ. ತಾಯಿ ಮಗಳಿಬ್ಬರೂ ಮಾತನಾಡಲಿಲ್ಲ. ಪಿಶಾಚಿಯು ನನ್ನ ಗಂಡನ ಧ್ವನಿ ತೆಗೆದು ಕೂಗುತ್ತಿದೆ ಎಂದುಕೊಂಡ ಉಮಾದೇವಿಯು ಮಗುವನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಹಾರಣಿಸುತ್ತಿದ್ದಳು. ಬೆಳಗಾಗುವುದರೊಳಗೆ ಅವರಿಬ್ಬರೂ ನಿದ್ದೆ ಇಲ್ಲ. ಕಣ್ಣುಗಳು ಎಳೆಯುತ್ತಿದ್ದರೂ ಭೀತಿಯು ಸೆರೆ ಹಿಡಿದಿರುವುದರಿಂದ ಜಾಗರಣೆ ಮಾಡಿದರು. ಬೆಳಗಾದ ನಂತರ ಬಾಗಿಲು ತೆಗೆದು ಹೊರಗೆ ಬಂದ ಸರೋಜಮ್ಮನು ಬೀದಿಯ ಕಸ ಗುಡಿಸಿ ನೀರು ಹಾಕಿ ರಂಗವಲ್ಲಿ ಇಡುತ್ತಿರಲು ರಂಗನಾಥನು ಬಿರುಗಾಳಿಯಂತೆ ಬಂದ. ಆತನ ಅವತಾರ ನೋಡಿ ಸರೋಜಮ್ಮನು ಆಶ್ಚರ್ಯಗೊಂಡಳು. ಹೆಂಡತಿ ಹತ್ತಿರ ಬಂದು ನಿಂತ ರಂಗನಾಥನು ಸಿಟ್ಟಿನಿಂದ, ರಾತ್ರಿ ಮೈಮರೆತು ಮಲಗಿದ್ದೆಯಾ? ಕೂಗಿದರೆ ಜ್ಞಾನ ಇಲ್ಲವೇ ಎಂದು ಕೇಳಿದ. ಉಮಾದೇವಿಯ ಬೆರಗಾದಳು. ರಾತ್ರಿ ನೀವು ಬಂದಿದ್ದೀರಾ ಎಂದು ಬೆರಗು ನೋಟದಿಂದ ಗಂಡನ ಮುಖ ನೋಡುತ್ತಾ ಕೇಳಿದಳು. ಬಂದಿದ್ದೀರಲ್ಲವೇ? ಬಾಗಿಲು ತಟ್ಟಿ ಕೂಗಿದ್ದು ಕಿವಿ ಕೇಳಲಿಲ್ಲವೇ? ಹೆಂಡ ಕುಡಿದು ಮಲಗಿದ್ದೀರಾ ಹೇಗೆ? ಬಾಗಿಲು ತಟ್ಟಿ ಕೂಗಿದವರು ಇವರೇ ಎಂದು ಉಮಾದೇವಿಯು ಭಾವಿಸಿ, ನಾನೇಕೆ ತೆಗೆಯಲಿಲ್ಲ ಗೊತ್ತೇ ಎಂದು ಕೇಳಿದಳು. ನನಗೇನು ಗೊತ್ತು, ತಾಯಿ ಮಗಳ ಸಂಚು, ಬೇಕೆಂದು ತೆಗೆಯಲಿಲ್ಲ. ನಾನು ಹೇಳುವುದನ್ನು ಕೇಳಿ. ಹಾಗೇಕೆ ಸಿಟ್ಟಾಗ್ತೀರಾ? ಬಾಗಿಲು ತೆಗೆಯದಿರಲು ನಿಮ್ಮ ಮೇಲೆ ದ್ವೇಷವೇ ಎಂದು ಉಮಾದೇವಿಯು ರಾತ್ರಿಯ ಪ್ರವರವನ್ನು ವಿವರವಾಗಿ ಹೇಳಿ, ಗೊತ್ತಾಯಿತೆ, ಪಿಶಾಚಿಯೇ ಬಂದು ಬಾಗಿಲು ತಟ್ಟುತ್ತಿದೆ ಎಂದುಕೊಂಡು ತಿಳಿದು ನಾವು ಬಾಗಿಲು ತೆಗೆಯಲಿಲ್ಲ ಎಂದು ಹೇಳಿದಳು. ರಂಗನಾಥನಿಗೆ ಆಶ್ಚರ್ಯವಾಯಿತು. ನಿನ್ನ ಮಾತು ನಿಜವೇ? ಸುಳ್ಳು ಹೇಳುತ್ತೇನೆಂದುಕೊಂಡಿದ್ದೀರಾ? ಕಟ್ಟುಕತೆಯೆಂದು ನನ್ನ ಭಾವನೆ. ಈ ಮಗುವಿನ ಮೇಲಾಣೆ ನಾನು ಸುಳ್ಳು ಹೇಳಲಿಲ್ಲ, ನನ್ನ ಕಣ್ಣುಗಳಿಂದಲೇ ನೋಡಿದ್ದೇನೆ. ರಂಗನಾಥನ ಬಾಯಿಂದ ಮಾತುಗಳೇ ಹೊರಡದಂತಾಯಿತು. ಮಂತ್ರವಾದಿಯನ್ನು ಕರೆದುಕೊಂಡು ಬಂದು ಮೊದಲು ದಿಗ್ಬಂಧನೆ ಮಾಡಿಸಿ. ಉಮಾದೇವಿಯು ತನ್ನ ಸಲಹೆ ನೀಡಿದಳು. ನನ್ನ ತಮ್ಮನೇ ಮಂತ್ರವಾದಿ, ಅವನು ಬಂದರೆ ಎಲ್ಲ ಸರಿ ಹೋಗುತ್ತದೆ. ಬೇರೆ ಯಾವ ಮಂತ್ರವಾದಿಯೂ ಬೇಕಾಗಿಲ್ಲ. ಬೇರೆಯವರನ್ನು ಕರೆದುಕೊಂಡು ಬಂದರೂ ಪ್ರಯೋಜನವಾಗದು ಎಂದು ಉದಾಸೀನ ಭಾವದಿಂದ ಹೇಳಿದ ರಂಗನಾಥನು, ನಿಮಗೆ ಹೀಗೆ ಆಗುತ್ತಿರಲೆಂದು ಮನದಲ್ಲಿ ತಿಳಿದು ರೂಮಿಗೆ ಹೋಗಿ ಕುಳಿತ. ತಾಯಿ ಮಗಳಿಬ್ಬರೂ ಮೂಕರಂತಾದರು. ರಂಗನಾಥನು ಹೇಳಿದ್ದರಲ್ಲಿಯೂ ತಪ್ಪೇನೂ ಇಲ್ಲ. ಸೋಮನಾಥನ ಮನೆಗೆ ಬಂದರೆ ಪಿಶಾಚಿ ಕಾಟವೇನೂ ಇರದೆ ಸೌಖ್ಯವಾಗಿರಬಹುದು. ತಾಯಿ ಮಗಳು ಊರಿಗೆ ಹೋಗುವ ಯೋಚನೆ ತರ್ಪಣವಿತ್ತರು.